ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ಬ್ಲಾಗ್. ಇದು 2 ಡೇಸ್ ಮಿನಿ ಬ್ಲಾಗ್ ಆಗಿರುತ್ತೆ. ಬುಧವಾರದ್ದು ಮತ್ತು ಗುರುವಾರದ ಒಂದು ಮಿನಿ ಬ್ಲಾಗ್. ಸಂಕ್ರಾಂತಿ ಹಬ್ಬ ಇನ್ನೇನು ಬಂತಲ್ಲ, ಸೊ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂತ ಹಿಂದಿನ ದಿವಸದಿಂದನೇ ಕ್ಲೀನಿಂಗ್ ನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಫಸ್ಟ್ ಕ್ಲೀನಿಂಗ್ ಕೆಲಸ ಅಂದ್ರೇನೆ ದೇವ್ರ ಮನೆ ಪಾತ್ರೆನ ಕ್ಲೀನ್ ಮಾಡೋದು, ದೇವ್ರ ಮನೆನ ಕ್ಲೀನ್ ಮಾಡೋದು. ಹಬ್ಬಕ್ಕೆ ಅದೇ ದೊಡ್ಡ ಪ್ರಿಪರೇಷನ್. ಸೊ ಇವತ್ತು ಇಲ್ಲಿ ಒಂದು ಪೇಸ್ಟ್ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಪೇಸ್ಟ್ ನಿಮ್ಮ ಒಂದು ಕೆಲಸನ ತುಂಬಾನೇ ಈಸಿ ಮಾಡುತ್ತೆ. ಏನಿಲ್ಲ, ಸುಮ್ಮನೆ ಒಂದ್ ಸ್ವಲ್ಪ ಹೊತ್ತು ನೀರಲ್ಲಿ ನೆನೆಸಿರೋ ಹುಣಸೆ ಹಣ್ಣಲ್ಲಿ ಗಟ್ಟಿಯಾಗಿ ಸ್ವಲ್ಪ ಪೇಸ್ಟ್ನ ತಗೊಂಡು ಅದಕ್ಕೆ ನಾವು ಪೀತಾಂಬರಿ ಪೌಡರ್ ಮತ್ತು ಸಬೀನಾ ಪೌಡರ್ನ ಮಿಕ್ಸ್ ಮಾಡ್ಕೊಂಡಿರೋ 1-2 ಸ್ಪೂನ್ ಪೌಡರ್ನ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಪುಡಿ, ಆಪ್ಷನ್ ಆಗಿ ವಿಮ್ ಜೆಲ್ನ ಹಾಕ್ಕೊಳ್ಳಿ, ಬೇಕಾದರೆ ಹಾಕ್ಕೋಬೋದು, ಇಲ್ಲಾಂದರೆ ಹಾಗೆ ಇರ್ಬೋದು. ಪಾತ್ರೆಗೆ ಎಲ್ಲ ಸ್ವಲ್ಪ ಹಚ್ಚಿಟ್ಟು ಆಮೇಲೆ ಪಾತ್ರೆನ ಸ್ವಲ್ಪ ಹೊತ್ತು ಬಿಟ್ಟು ಉಜ್ಜಿ ತೊಳೆದ್ರೆ ತುಂಬಾ ನೀಟಾಗಿ ಕ್ಲೀನ್ ಆಗುತ್ತೆ. ಇವಾಗಂತೂ ಒಂದಷ್ಟು ಬೇರೆ ಥರ ಲಿಕ್ವಿಡ್ಸ್ ಎಲ್ಲ ಬಂದಿದೆ ಕ್ಲೀನ್ ಮಾಡೋಕ್ಕೆ ದೇವ್ರ ಮನೆ ಪಾತ್ರೆಗಳನ್ನ. ಪ್ರತಿ ಸಲ ಆ ಲಿಕ್ವಿಡ್ನ ಯೂಸ್ ಮಾಡ್ಕೊಂಡು ತೊಳೆಯೋಕ್ಕೆ ನಮಗೂ ಕಷ್ಟ ಆಗುತ್ತೆ. ಇದೇ ಥರ ಹೋಮ್ ರೆಮಿಡಿ ಯೂಸ್ ಮಾಡಿಕೊಂಡು ನಾವು ಕ್ಲೀನ್ ಮಾಡಿಕೊಂಡ್ರೆ ಈಸಿನೂ ಆಗುತ್ತೆ, ಟೈಮು ಸೇವ್ ಆಗುತ್ತೆ. ಸೊ ಈ ಥರ ನಾನು ಕೂಡ ಕ್ಲೀನ್ ಮಾಡ್ಕೊಂಡಿದ್ದೆ. ಆಮೇಲೆ ಬಂದು ಎಳ್ಳು ಬೆಲ್ಲನ ಮನೆಯಲ್ಲೇ ಇವತ್ತು ಪ್ರಿಪೇರ್ ಮಾಡ್ತಾ ಇದ್ದೀನಿ. ಫಸ್ಟ್ ಟೈಮ್ ನಾನು ಕೂಡ ಈ ಥರ ಎಳ್ಳು ಬೆಲ್ಲನ ಮನೆಯಲ್ಲೇ ಪ್ರಿಪೇರ್ ಮಾಡಿರೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಆಚೆ ತಂದರೆ ಅಷ್ಟೊಂದು ಟೇಸ್ಟ್ ಆಗಿರಲ್ಲ. ಹಾಗೆ ಎಳ್ಳು ಬೆಲ್ಲ ಹಂಚೋಣ ಅಂತ ಅಂದ್ಬಿಟ್ಟು ರೆಡಿ ಮಾಡ್ಕೊಂಡಿದ್ದೆ. ಸೊ ಅದೆಲ್ಲ ಕೆಲಸ ಆಗಿ ನೆಕ್ಸ್ಟ್ ಗುರುವಾರ ಕಂಟಿನ್ಯೂಷನ್ ಮಾಡ್ಕೋತಾ ಇದ್ದೀನಿ ಬ್ಲಾಗ್ನ. ಬೆಳಗ್ಗೆನೇ ಎದ್ದು ಸ್ನಾನ ಮಾಡಿಕೊಂಡು ನೈವೇದ್ಯಕ್ಕೆ ಸಿಹಿ ಪೊಂಗಲ್ನ ಮಾಡ್ತಾ ಇದ್ದೀನಿ. ಸಂಕ್ರಾಂತಿ ಹಬ್ಬ ಅಂದ್ರೇನೆ ಪೊಂಗಲ್, ಕಡಲೆಕಾಯಿ, ಎಳ್ಳು, ಬೆಲ್ಲ, ಕಬ್ಬು ಈ ತರ ಒಂದು ಸಂಕ್ರಾಂತಿ ಹಬ್ಬ. ಅವ್ರವ್ರು ನೆಡ್ಸ್ಕೊಂಡ್ ಬಂದಂಗೆ ಸಂಕ್ರಾಂತಿ ಹಬ್ಬನ ಆಚರಣೆ ಮಾಡ್ತಾರೆ. ಪ್ರತಿ ಕಡೆನೂ ಬೇರೆ ತರನೇ ಇರುತ್ತೆ. ಕೆಲವು ಕಡೆ ಪೊಂಗಲ್ ಅಂತ ಆಚರಣೆ ಮಾಡ್ತಾರೆ, ಇನ್ ಕೆಲವು ಕಡೆ ಸಂಕ್ರಾಂತಿ ಹಬ್ಬ, ಸುಗ್ಗಿ ಹಬ್ಬ ಅಂತಾನೂ ಆಚರಣೆ ಮಾಡ್ತಾರೆ. ನಾನು ಈ ತರ ಸಿಂಪಲ್ ಆಗಿ ದೇವ್ರ ಮನೆನ ಡೆಕೋರೇಟ್ ಕೂಡ ಮಾಡ್ಕೊಂಡಿದ್ದೆ, ಎಲ್ಲಾನು ಇಟ್ಟು ನೈವೇದ್ಯನ. ಸೊ ಅದಾದ್ಮೇಲೆ ಪೂಜೆನೂ ಮಾಡ್ಕೊಂಡು ತುಂಬಾನೇ ಚೆನ್ನಾಗಿ ಕಾಣಿಸ್ತಿತ್ತು ಇವತ್ತು ದೇವ್ರ ಮನೆ ನೋಡಕ್ಕೇನೆ. ಆ ಪೂಜೆ ಮಾಡಿದ್ಮೇಲೆ ಒಂದು ಪಾಸಿಟಿವ್ ವೈಬ್ ಅಂತಾರಲ್ಲ, ಅದು ತುಂಬಾನೇ ಚೆನ್ನಾಗಿ ಅನಿಸ್ತಿತ್ತು. ಈ ತರ ಸಂಕ್ರಾಂತಿ ಹಬ್ಬನ ನಮ್ಮ ಮನೆಯಲ್ಲಿ ಆಚರಣೆ ಮಾಡ್ಕೊಂಡಿದ್ವಿ. ಎಲ್ರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಳ್ಳು ಬೆಲ್ಲದಂತೆ ನಿಮ್ಮ ಜೀವನ ಕೂಡ ಸಿಹಿಯಾಗಿ ಇರ್ಲಿ ಅಂತಾನೆ ಕೇಳ್ಕೊಳ್ಳೋಣ. ಪ್ರತಿ ಸಂಕ್ರಾಂತಿನೂ ಹೇಗ್ ಬರುತ್ತೆ ಅಂತಾನೆ ಗೊತ್ತಾಗಲ್ಲ. ಮೊನ್ನೆ ತಾನೇ ಹೊಸ ವರ್ಷ ಸ್ಟಾರ್ಟ್ ಆದಂಗಿದೆ, ಆಗ್ಲೇ ಸಂಕ್ರಾಂತಿ ಹಬ್ಬ ಬಂದೇ ಬಿಟ್ಟು. ಹಂಗೆ ಯುಗ ವರ್ಷ ಎಲ್ಲ ಕಳೀತಾನೆ ಹೋಗುತ್ತೆ. ಯಾವ್ದನ್ನು ನಾವು ಇಟ್ಕೊಳಕ್ಕಾಗಲ್ಲ. ನಾವು ಅದ್ರ ಜೊತೆ ಸಾಕ್ತಾ ಹೋಗ್ತಾ ಇರಬೇಕು. ಸೊ ಆಮೇಲೆ ಮಧ್ಯಾಹ್ನಕ್ಕೆ ಊಟಕ್ಕೆ ಅಂತ ಒಬ್ಬಟ್ಟನ್ನ ಮಾಡ್ಕೊಂಡಿದ್ವಿ, ಒಬ್ಬಟ್ಟಿನ ಸಾರು. ಇವತ್ತು ಹಬ್ಬದ ಊಟ ಮನೆಯಲ್ಲಿ. ನಮ್ಮ ಮನೆ ಹತ್ರನೇ ಜಾತ್ರೆನ ಕೂಡ ಹಾಕಿದ್ರು, ಅಲ್ಲಿ ಹೋಗಿ ಸ್ವಲ್ಪ ಶಾಪಿಂಗ್ ಅದು ಇದು ಎಲ್ಲ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದ್ವಿ. ಈ ಪೂರ್ತಿ ಬ್ಲಾಗ್ ಯೂಟ್ಯೂಬ್ನ ಚಾನಲಲ್ಲಿ ಅಪ್ಲೋಡ್ ಆಗಿದೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇತ್ತು, ಟೈಮ್ ಇತ್ತು ಅಂದರೆ ಒಂದ್ಸಲಿ ಹೋಗಿ ಚೆಕ್ಔಟ್ ಮಾಡಿ. ಥ್ಯಾಂಕ್ ಯು ಆಲ್. ಸಿಗ್ತೀನಿ ನೆಕ್ಸ್ಟ್